ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಹೌದು, ಈಗ ಈ ತುರ್ತು ನಿಗ್ರಹ ಘಟಕ, ಟ್ರಾಮಾ ಕೇರ್ ಸೆಂಟರು, ಬ್ಲಡ್ ಬ್ಯಾಂಕ್ ಇವೆಲ್ಲ ಇನ್ನೇನು ಅಂತಿಮ ಹಂತಕ್ಕೆ ಬಂದಿದೆ. ಬಹುಶಃ ಫೆಬ್ರವರಿ ಕೊನೆಗೆಲ್ಲ ಕಾಮಗಾರಿ ಎಲ್ಲ ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ಮಾರ್ಚ್ ತಿಂಗಳಲ್ಲಿ ನೋಡಿಕೊಂಡು ಲೋಕಾರ್ಪಣೆ ಮಾಡ್ತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿಯವರ ಸಮಯ ತೆಗೆದುಕೊಂಡು ಮಾಡಬೇಕು ಅಂತಲೇ ಉದ್ದೇಶ ಇದೆ. ಅದ್ರ ಜೊತೆಯಲ್ಲಿ ಸುಮಾರು ಬೇರೆ 150 ಕೋಟಿ ರೂಪಾಯಿ ವೆಚ್ಚದಲ್ಲಿ MCH ಆಸ್ಪತ್ರೆ ಮತ್ತು ನಮ್ಮ ಏನು DNB ನಮ್ಮ ಬ್ಲಾಕ್ ಏನಿದೆ, ಶಿಕ್ಷಣ ಬ್ಲಾಕ್, ಅದು ಕೂಡ ರೆಡಿ ಆಗ್ತಾ ಇದೆ. ಅದು ಬಹುಶಃ ಜೂನ್ ತಿಂಗಳಿಗೆ ಏನಪ್ಪ MCH ಅಲ್ಲ, ಇನ್ನು ಸ್ವಲ್ಪ ಲೇಟ್. ಅದೇ ಈ ವರ್ಷದಲ್ಲಿ ಅದನ್ನು ಕೂಡ ಮುಕ್ತಾಯ ಮಾಡ್ತೀವಿ. ಆದರೆ ಇದನ್ನು ಈಗ ಈ ಟ್ರಾಮಾ ಕೇರ್ ಸೆಂಟ್ರು ಅತಿ ಶೀಘ್ರದಲ್ಲಿ ನಾವು ಲೋಕಾರ್ಪಣೆ ಮಾಡ್ತೀವಿ. ಮತ್ತು ಈ ಭಾಗದಲ್ಲಿ ಭಾಳಷ್ಟು ಜನರಿಗೆ ಇದರಿಂದ ಅನುಕೂಲ ಸಿಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಆಕ್ಸಿಡೆಂಟ್ ಕೇಸ್ಗಳು, ಎಮರ್ಜೆನ್ಸಿ ಕೇಸ್ಗಳು ಎಲ್ಲವನ್ನು ಕೂಡ ತುರ್ತಾಗಿ ನೋಡ್ತಕ್ಕಂಥ ವ್ಯವಸ್ಥೆಗಳಿರ್ತದೆ. ಮತ್ತು ಎಲ್ಲ ಒಂದು ಒಳ್ಳೊಳ್ಳೆ ಎಕ್ವಿಪ್ಮೆಂಟ್ ಕೂಡ ನಾವು ಅದನ್ನು ಕೂಡ ಹೊಸದಾಗಿ ತರಿಸ್ತಾ ಇದ್ದೀವಿ. ಆದ್ದರಿಂದ ಖಂಡಿತವಾಗಿಯೂ ಬೆಂಗಳೂರಿನ ಜನತೆಗೆ ಮತ್ತು ಸುತ್ತಮುತ್ತ ಹತ್ತಿರದಲ್ಲಿರುವಂಥ ನಗರದ ನಮ್ಮ ನಗರಕ್ಕೆ ಹತ್ತಿರ ಇರತಕ್ಕಂಥ ಜನರಿಗೆ ಭಾಳ ಅನುಕೂಲ ಆಗುವಂಥ ವ್ಯವಸ್ಥೆ ನಮ್ಮ KC ಜನರಲ್ ಆಸ್ಪತ್ರೆಯಲ್ಲಿ ಈಗ ಸಜ್ಜಾಗ್ತಾ ಇದೆ. ತಾಯಿ ಮಕ್ಕಳ ಆಸ್ಪತ್ರೆ ಈ ವರ್ಷದಲ್ಲೇ ಮಾಡಬೇಕು ಅಂತ ಇದ್ದೀವಿ. ಬಹುಶಃ ಅಕ್ಟೋಬರ್ ಅಷ್ಟೊತ್ತಿಗೆ ಡಿಸೆಂಬರ್ಗೆ ತಾಯಿ ಮಕ್ಕಳ ಆಸ್ಪತ್ರೆಯನ್ನು ಕೂಡ ಅದನ್ನು ಲೋಕಾರ್ಪಣೆ ಮಾಡ್ತೀವಿ. ಅದು ಬಂದ ನಂತರ ಖಂಡಿತವಾಗಿಯೂ ಇನ್ನೂ ಈಗಿರುವಂಥ ಸೇವೆ KC ಜನರಲ್ಲಿ ಏನು ಸಿಗ್ತಾ ಇದೆ ಅದಕ್ಕಿಂತ ಭಾಳ ಒಂದು ಇಲ್ಲಿಯ ಸುತ್ತಮುತ್ತ ಅನೇಕ ಜನರಿಗೆ ಬೇರೆ ಕಡೆ ಹೋಗೋದು ಬೇಕಾಗಿಲ್ಲ. ಅಂದರೆ ಖಾಸಗಿ ಆಸ್ಪತ್ರೆಗಳಿಗೆ, ನರ್ಸಿಂಗ್ ಹೋಮ್ಗಳಿಗೆ ಅಲ್ಲಿಗೆಲ್ಲ ಹೋಗೋದನ್ನು ತಪ್ಪಿಸುವಂಥದ್ದಾಗ್ತದೆ. ನಮ್ಮ ಆಸ್ಪತ್ರೆಗಳಲ್ಲಿ ಬಂದು ಅನೇಕ ಎಲ್ಲ ಹೆರಿಗೆಗಳು ಮತ್ತು ಮಕ್ಕಳ ಒಂದು ಆರೋಗ್ಯದ ವಿಚಾರಗಳೆಲ್ಲ ಇಲ್ಲೇ ಮಾಡಿಸ್ಕೋಬೋದು. ಸರ್, ನಾರ್ತ್ ಬೆಂಗಳೂರಲ್ಲೇ ಇದು ತುಂಬ ಜನರಿಗೆ ಹೆಲ್ಪ್ ಆಗುವಂಥ ಆಸ್ಪತ್ರೆ. ತಮ್ಮ ಟ್ರಾನ್ಸ್ಫರ್ ಪ್ರಕ್ರಿಯೆ ಆದಮೇಲೆ ಇಲ್ಲಿ ಸ್ಟಾಫ್ಸ್ ಕೇವಲ 30% 40% ಕಡಿಮೆ ಇದ್ದಾರೆ. ಇಲ್ಲ ಆ ಥರ ಈಗ ಸಿಬ್ಬಂದಿಗಳಿದೆ, ಅದಕ್ಕೆ ಸಿಬ್ಬಂದಿ ಕೊಡಲೇಬೇಕಾಗ್ತದೆ. ಟ್ರಾನ್ಸ್ಫರ್ ಪ್ರಕ್ರಿಯೆಯಲ್ಲೂ ಕೂಡ ನಾವು ಎಲ್ಲ ರಿವ್ಯೂ ಎಲ್ಲ ಮಾಡಿದ್ದೀವಿ. ಟ್ರಾನ್ಸ್ಫರಿಂದ ಏನಾದರೂ ತೊಂದರೆ ಆಗಿದೆ ಅದನ್ನು ಕಾಂಟ್ಯಾಕ್ಟ್ ಮೇಲೆ ತೊಗೊಳ್ಳೋಕೆ ಕೂಡ ನಾವು ಅವ್ರಿಗೆ ಹೇಳಿದ್ದೀವಿ. ನರ್ಸ್ಗಳು ಸ್ವಲ್ಪ ಕೊರತೆ ಆಗಿತ್ತು, ಮಿಕ್ಕಿದ್ದೆಲ್ಲ ಡಾಕ್ಟರ್ಸ್ ಎಲ್ಲ ಇದ್ದಾರೆ. ಡಾಕ್ಟರ್ಸ್ ಏನು ಸಮಸ್ಯೆ ಇಲ್ಲ, ಸ್ಪೆಷಲಿಸ್ಟ್ ಏನು ಸಮಸ್ಯೆ ಇಲ್ಲ, ಮತ್ತು ಗ್ರೂಪ್ ಡಿ ಏನು ಸಮಸ್ಯೆ ಇಲ್ಲ, ಟೆಕ್ನಿಷಿಯನ್ಸ್ ಎಲ್ಲ ಇದ್ದಾರೆ. ನರ್ಸ್ಗಳು ಮಾತ್ರ ಸ್ವಲ್ಪ ಶಾರ್ಟೇಜ್ ಆಗಿದೆ. ಸರ್ಜನ್ಸ್ ಎಲ್ಲ ಇದ್ದಾರಲ್ಲ, ಎಲ್ಲ ಇದ್ದಾರೆ. ಸ್ಪೆಷಲಿಸ್ಟ್ CMOಗಳು ಕೂಡ ನಾವು ತೊಗೊಳಕ್ಕೆ ಅವ್ರಿಗೆ ಹೇಳಿದ್ದೀವಿ, ಕಾಂಟ್ಯಾಕ್ಟ್ ಮೇಲೆ ತೊಗೊಳಕ್ಕೆ ಹೇಳಿದ್ದೀವಿ. ಮತ್ತು ನರ್ಸ್ಗಳು ಸ್ವಲ್ಪ ಕಮ್ಮಿ ಆಗಿದೆ, ಅದನ್ನು ನಾವು ಮೊನ್ನೆ ಮೀಟಿಂಗ್ ಮಾಡಿ ಬೆಂಗಳೂರಿನ 3 ಆಸ್ಪತ್ರೆಗಳು ಕೂಡ ಎಷ್ಟು ಶಾರ್ಟೇಜ್ ಆಯಿತು ಟ್ರಾನ್ಸ್ಫರಿಂದ ಅದನ್ನು ನೀವು ಫಿಲಪ್ ಮಾಡ್ಕೊಳ್ಳಿ ಅಂತ ನಾವು ಅವ್ರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಸೊ ಅದನ್ನು ನೀಗಿಸ್ತೀವಿ. ಆದರೆ ಬಹುತೇಕ ಸಿಬ್ಬಂದಿ ಅಂಥ ಸಮಸ್ಯೆ ಏನಾಗೋದಿಲ್ಲ. ವ್ಯವಸ್ಥೆಗಳು ಇನ್ನೂ ಸ್ವಲ್ಪ ಸುಧಾರಣೆ ಮಾಡ್ತಕ್ಕಂಥದ್ದಕ್ಕೆ ಇನ್ನೇನೇನು ಮಾಡಬೇಕು ಅದನ್ನು ಮಾಡ್ತೀವಿ. ಈ ಎಮರ್ಜೆನ್ಸಿ ಫೆಸಿಲಿಟೀಸ್ಗಳು ಯಾವ ಫೆಸಿಲಿಟೀಸ್ಗಳನ್ನೆಲ್ಲವನ್ನು ಮಾಡ್ತೀವಿ. ಇಲ್ಲಿ ICU ಇರ್ತದೆ, ಆಮೇಲೆ HDU ಇರ್ತದೆ, ಆಮೇಲೆ ಇಲ್ಲಿ ಸುಮಾರು 50 ಬೆಡ್ಡಿನ ಆಸ್ಪತ್ರೆ ಇರ್ತದೆ. HDU ಬೆಡ್ಸ್ ಎಷ್ಟು ಇರ್ತದೆ? 14 HDU ಬೆಡ್ಸ್, ಅಡಿಷನ್ 14 HDU ಬೆಡ್ಸ್ ಇರ್ತದೆ. ICU ಒಟ್ಟು ಎಷ್ಟು ಬೆಡ್ ಇದೆ? 15 ಬೆಡ್ಡು, 15 ICU ಬೆಡ್ಸ್ ಇರ್ತದೆ. ಆಮೇಲೆ OT ಇರ್ತದೆ, ಎರಡು OT ಇದೆ. ಸೊ ಈ ಥರ ಎಲ್ಲ ಒಂದು ತುರ್ತಾಗಿ ಎಲ್ಲ ವಿಷಯಕ್ಕೂ ಕೂಡ ಸ್ಪಂದಿಸ್ತಕ್ಕಂಥದ್ದಕ್ಕೆ ಇಲ್ಲ ಅವಕಾಶ ಆಗ್ತದೆ. ಇಲ್ಲ, ಪ್ಲ್ಯಾನ್ ಮಾಡಿ ಎಷ್ಟು ಅವಶ್ಯಕತೆ ಇದೆ ಅದರ ಪ್ರಕಾರ ಈ ಕಟ್ಟಡಕ್ಕೆ ಆಗುವಂಥದ್ದು ಇಷ್ಟು 50 ಬೆಡ್ಗೆ ಏನು ಗೈಡ್ಲೈನ್ಸ್ ಪ್ರಕಾರ ಇದೆ ಅದರ ಪ್ರಕಾರ ಮಾಡಿದ್ದೀವಿ. ನಮಗೆ ಗೊತ್ತಿರುವಾಗ ಎಲ್ಲ ಕಡೆ ನಾವು ಸಪ್ಲೈ ಮಾಡಿದ್ದೀವಿ. ಆ್ಯಂಟಿ ರೇಬೀಸ್ ಏನು ವ್ಯಾಕ್ಸಿನ್ ಮತ್ತು ಇಂಜೆಕ್ಷನ್ಗಳಿದೆ ಎಲ್ಲ ಕಡೆ ನಾವು ಸಪ್ಲೈ ಮಾಡಿದ್ದೀವಿ. ಎಲ್ಲೂ ಕೂಡ ಕೊರತೆ ಇಲ್ಲ. ಅದನ್ನು ಎಲ್ಲಾದರೂ ಕೊರತೆ ಇದ್ದರೆ ಅದನ್ನು ಬೇರೆ ಕಡೆಯಿಂದ ಕೊಡಿಸೋದಕ್ಕೂ ಕೂಡ ಮಾಡಿಸಿದ್ದೀವಿ. ಅದರಿಂದ ನನಗೆ ಗೊತ್ತಿರೋ ಆ ಥರ ಇರಬಾರ್ದು. ಬಟ್ ಅದೇ ಚೆಕ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಈ ಆ್ಯಂಟಿ ರೇಬೀಸ್ ಏನು ಇಂಜೆಕ್ಷನ್ಗಳಿದೆ ಅದೆಲ್ಲ ಕಡೆ ಅವೈಲೇಬಿಲಿಟಿ ಇರಬೇಕು ಅಂತಲೇ ನಾವು ಭಾಳ ಸ್ಪಷ್ಟವಾಗಿ ನಾನು ಆದೇಶನೂ ಕೂಡ ಮಾಡಿದ್ದೆ. ಆ ಥರ ಏನಾದರೂ ಇಲ್ಲ ಅಂತ ಹೇಳಿದ್ರೆ ನಾನು ಖಂಡಿತವಾಗಿ ಅದನ್ನು ನಾನು ವಿಚಾರಿಸ್ತೀನಿ. ಬಟ್ ಆ ಥರ ಇರಬಾರ್ದು. ಇಲ್ಲವೇ ಇಲ್ಲ, ನಾವು ಆ ಥರ ಮಾಡೋ ಪ್ರಶ್ನೆನೇ ಬರೋದಿಲ್ಲ. ಅದರಲ್ಲೂ ಕೂಡ ಈ ಆ್ಯಂಟಿ ರೇಬೀಸು ಮತ್ತು ಈ ಏನು ಆ್ಯಂಟಿ ಸ್ನೇಕ್ ವೆನಮ್ ಅದರದ್ದು ಕೂಡ ಅದೆಲ್ಲ ಕೂಡ ಕಡ್ಡಾಯವಾಗಿ ಇರಲೇಬೇಕು ಅಂತ ಇಡೀ ರಾಜ್ಯದಲ್ಲಿ ಮಾಡಿಸಿದ್ದೀವಿ. ಆ ಕಾರಣದಿಂದ ಎಲ್ಲಾದರೂ ಈ ಥರ ಕೊರತೆ ಆಗಿದ್ರೆ ಅದನ್ನು ಖಂಡಿತವಾಗಿ ಇರಬಾರ್ದು.
ಆ ಥರ ಏನಾದರೂ ನೀವು ಹೇಳೋ ಪ್ರಕಾರ ನಿಜ ಆಗಿದೆ, ಖಂಡಿತ ನಾವು ಅವ್ರ ಮೇಲೆ ಕ್ರಮನ ಕೂಡ ತಗೊಳ್ತೀವಿ. ಪ್ರೈಮರಿ ಪಿ ಎಚ್ ಸೆಂಟರ್ಗಳಲ್ಲಿ ಸಮಸ್ಯೆ ಇದೆ ಸರ್, ಈ ಥರದ ಹಾಸ್ಪಿಟಲ್ ಪ್ರೈಮರಿ ಸೆಂಟರ್ಸಲ್ಲೂ ಇರಬೇಕು, ಪ್ರೈಮರಿ PHCಗಳಲ್ಲೂ ಕೂಡ ಇರಬೇಕಾಗ್ತದೆ. ಸರ್ ಇನ್ನೊಂದು ರಾಜಕೀಯವಾಗಿ ತಾಳ್ಮೆ ಮತ್ತೆ ಅಧಿಕಾರ ಶಾಶ್ವತ ಅಲ್ಲ, ಎಲ್ಲದಕ್ಕೊಂದು ಅಂತ್ಯ ಇದ್ದೇ ಇರುತ್ತೆ ಅನ್ನುವಂಥ ಮಾತನ್ನ ನೋಡಿ, ಅದಕ್ಕೆಲ್ಲ ರಿಯಾಕ್ಟ್ ಮಾಡೋಕೆ ಹೋಗಲ್ಲ. ನೀವೇನೋ ಒಂದು ಪ್ರಶ್ನೆ ಕೇಳಿರ್ತೀರ, ಅವ್ರು ಏನೋ ಉತ್ತರ ಕೊಟ್ಟಿರ್ತಾರೆ, ಆಯಿತಾ? ಅದಕ್ಕೆಲ್ಲ ರಿಯಾಕ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ ನಾವು. ಈ ವಿಷಯದ ಬಗ್ಗೆ ಇದು ಹೈಕಮಾಂಡ್ ಮಟ್ಟದಲ್ಲಿ ಇರುವಂಥದ್ದಾಗಿರೋದ್ರಿಂದ ನಾವು ಇದ್ರ ಬಗ್ಗೆ ಮಾತಾಡ್ಕೊಂಡು ಕೂತ್ಕೊಳ್ಳುವಂಥದ್ದು ಏನು ಸರಿನೂ ಅಲ್ಲ, ಅದರ ಅವಶ್ಯಕತೆಯೂ ಕೂಡ ಇಲ್ಲ. ಸಿಎಂ ಸಿದ್ದರಾಮಯ್ಯರು ಬಜೆಟ್ ಅಧಿವೇಶನಕ್ಕೆ ಸಿದ್ಧತೆಯನ್ನು ಆರಂಭಿಸಿದ್ದಾರೆ ಸರ್ ನಿನ್ನೆಯಿಂದನೂ. ಹೌದ್ರಿ, ಅವ್ರು ಮುಖ್ಯಮಂತ್ರಿಯವರು ಮತ್ತು ವಿತ್ತ ಸಚಿವರು ಅವ್ರು ಮಾಡಲೇಬೇಕಾಗ್ತದೆ. ಈಗ ರಾಜ್ಯಪಾಲರ ಭಾಷಣ ಆಗಿದ ತಕ್ಷಣ ಬರುವಂಥದ್ದೇ ಆಯವ್ಯಯ. ಆದ್ದರಿಂದ ಮುಖ್ಯಮಂತ್ರಿಯವರು ಅದನ್ನು ಈಗಾಗಲೇ ತಯಾರಿಕೆ ಶುರು ಮಾಡಿದ್ದಾರೆ ಎಲ್ಲ ರೀತಿಯಲ್ಲೂ ಕೂಡ. ಯಾಕಂದರೆ ಆರ್ಥಿಕವಾಗಿ ನಮಗೆ ಭಾಳಷ್ಟು ಸವಾಲುಗಳಿದೆ. ಇವತ್ತು ನಮಗೆ GSTಯಿಂದ ಕೊರತೆ ಆಗಿದೆ. ಕೇಂದ್ರ ಸರ್ಕಾರ ಯಾವುದೇ ಹೊಸ ಯೋಜನೆಗಳಿಗೆ ಅನುಮೋದನೆ ಕೊಡ್ತಾ ಇಲ್ಲ. ಕೇಂದ್ರ ಸರ್ಕಾರದಿಂದ ಬಾಕಿ ಇರುವಂಥ ಅನೇಕ ಒಂದು ಯೋಜನೆಗಳಿಗೆ ದುಡ್ಡನ್ನು ಕೂಡ ಸರಿಯಾದ ರೀತಿಯಾಗಿ ನಮಗೆ ಕೊಡ್ತಾ ಇಲ್ಲ. ಆದ್ದರಿಂದ ಈ ರಾಜ್ಯ ದೇಶಕ್ಕೆ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ನಾವು ದೇಶದ ಬೆಳವಣಿಗೆಯಲ್ಲಿ ಪಾಲುಗಾರಿಕೆ ಕರ್ನಾಟಕ ರಾಜ್ಯದ ಇದೆ. ಆದರೆ ಕೇಂದ್ರ ಸರ್ಕಾರ ರಾಜ್ಯದ ಬಗ್ಗೆ ಯಾವ ರೀತಿಯಾಗಿ ನೋಡ್ಕೋಬೇಕು ಅಂದರೆ ಒಂದು ಸರಿ ಸಮಾನವಾಗಿ ನೋಡ್ಕೊಳ್ತಕ್ಕಂಥದ್ದು ಮಾಡ್ತಾ ಇಲ್ಲ. ಅದು ಅನ್ಯಾಯ ಆಗ್ತಾ ಇದೆ ಮತ್ತು ಅದನ್ನು ಧ್ವನಿ ಎತ್ತತಕ್ಕಂಥ ಪ್ರಯತ್ನ ನಾವು ನಿರಂತರವಾಗಿ ಮಾಡ್ತಾನೇ ಇದ್ದೀವಿ. ಆದರೆ ಕೇಂದ್ರದಿಂದ ನಮಗೆ ಸ್ಪಂದನೆ ಸಿಗ್ತಾ ಇಲ್ಲ, ಕೇಂದ್ರದ ನಮ್ಮ ರಾಜ್ಯದ ಸಚಿವರುಗಳಿಂದ ಸ್ಪಂದನೆ ಸಿಗ್ತಾ ಇಲ್ಲ. ಇದು ಇನ್ನೂ ಹೆಚ್ಚು ನಾವು ಅದಕ್ಕೆ ಒತ್ತಡವನ್ನು ತರ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಅದು ರಾಜ್ಯಪಾಲರ ಭಾಷಣದಲ್ಲೂ ಕೂಡ ಕೆಲವು ಅಂಶಗಳು ಬರ್ಬೋದು. ಮತ್ತು ಈಗ ನೋಡಿ, ನರೇಗಾಲು ಕೂಡ ಈಗ 40% ರಾಜ್ಯ ಸರ್ಕಾರದಲ್ಲಿ ಕೊಡಬೇಕು ಅಂತ ಅವರು ಹೊಸ ಕಾನೂನು ಮಾಡಿಬಿಟ್ಟಿದ್ದಾರೆ. ಕೇಂದ್ರ ಸರ್ಕಾರ 90% ಇತ್ತು ಮೊದಲು, ಈಗ ಅದನ್ನು 60%ಗೆ ಇಳಿಸಿದ್ದಾರೆ. ಈ ರೀತಿಯಾಗಿ ಏಕಾಏಕಿ ಯಾರನ್ನು ಕೂಡ ಹೇಳದೆ ಕೇಳದೆ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಮುಖ್ಯಮಂತ್ರಿಯವರು, ಅವ್ರಿಗೆ ಅನುಭವ ಇದೆ, ಖಂಡಿತವಾಗಿಯೂ ಬಜೆಟನ್ನು ತಯಾರಿಕೆ ಅವ್ರು ಮಾಡ್ತಾರೆ ಮತ್ತು ಅದರಲ್ಲಿ ಯಾವುದೇ ರೀತಿಯ ಒಂದು ಯಾಕೆ ಅವರು ತಯಾರಿಕೆ ಮಾಡ್ತಾರೆ ಅಂತ ಕೇಳುವಂಥದ್ದು ಅದು ಸರಿಯಲ್ಲ. ಸರ್ ಈಗಾಗಲೇ ದೇವರಾಜ ಅರಸು ಅವರ ದಾಖಲೆಯನ್ನು ಮುಟ್ಟಿದ್ದಾರೆ, ಈಗ ಬಜೆಟ್ನಲ್ಲೂ ಕೂಡ ಅವರು ದಾಖಲೆಯನ್ನು ನೋಡಿ, ಅವರ ಒಂದು ಅಪಾರ ಬಹುಶಃ ರಾಜ್ಯ ಕಂಡಿರ್ತಕ್ಕಂಥ ಒಬ್ಬ ಅತ್ಯಂತ ಜನಪ್ರಿಯ ನಾಯಕ ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಆದ್ದರಿಂದ ಅವರು ದಾಖಲೆ ಮುರಿಬೇಕು ಅಂತ ಅವರೇನು ಹೊರಟಿಲ್ಲ, ಅದರ ಪಾಡ್ಗೆ ಅದು ಆಗ್ತಾ ಇದೆ, ಆಯಿತಾ? ಅವರ ಅನುಭವ, ಅವರ ಒಂದು ಬದ್ಧತೆ, ಅವರಲ್ಲಿರುವಂಥ ಸಾಮಾಜಿಕ ಕಳಕಳಿ ಬಹುಶಃ ಬೇರೆ ಯಾರಲ್ಲೂ ಕೂಡ ಅಷ್ಟು ಇರೋದಿಲ್ಲ ಅಂತ ನನಗನ್ಸುತ್ತೆ. ಇವತ್ತು ಅವ್ರ ದಾಖಲೆಗಳು, ಅವರ ಒಂದು ಸೇವೆ ನೋಡಿ ಜನ ಇವತ್ತು ಅವ್ರಿಗೆ ಆಶೀರ್ವಾದ ಮಾಡಿದರೆ, ನಮ್ಮ ಪಕ್ಷ ಅವ್ರಿಗೆ ಅವಕಾಶ, ಕಾಂಗ್ರೆಸ್ ಪಕ್ಷ ಅವ್ರಿಗೆ ಎಲ್ಲ ರೀತಿ ಅವಕಾಶ ಮಾಡಿಕೊಟ್ಟಿದೆ. ಇನ್ನೂ ಹೆಚ್ಚು ದಾಖಲೆಗಳು ಮಾಡಿದಷ್ಟು ಅದರಲ್ಲೇನು ಆಶ್ಚರ್ಯ ಏನಿಲ್ಲ. ಸರ್ DK ಶಿವಕುಮಾರ್ CM ಆದಾಗ 140 ಜನ ಶಾಸಕರು ನನ್ನ ಹಿತವನ್ನು ಬಯಸ್ತಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹೌದು, ನಾವೆಲ್ಲ ಒಂದಾಗಿದ್ದೀವಿ ಅಂತ. CM ಅವರು, ಡೆಪ್ಟಿ CM ಅವರು, ನಾವೆಲ್ಲರೂ ಒಂದಾಗಿದ್ದೀವಿ. ಎಲ್ರಿಗೂ ಕೂಡ ಎಲ್ಲರ ಬೆಂಬಲ ಇದೆ. 140 ಜನ ಡೆಪ್ಟಿ CM ಅವ್ರಿಗೂ ಬೆಂಬಲ ಇದೆ, 140 ಜನ CM ಅವ್ರಿಗೂ ಬೆಂಬಲ ಇದೆ. ನಾವೆಲ್ಲರೂ ಒಂದಾಗಿದ್ದೀವಿ. ಅದರ ಅರ್ಥ ಏನು ಬೇರೆ ಏನಿಲ್ಲ, ಅವೆಲ್ಲ ಒಂದಂತಾನೆ ಅರ್ಥ. ಅದು ಸರ್ ಈಗ ವಿಶೇಷ ಅಧಿವೇಶನ ಕರೆದಿದ್ದೀರಾ, ಸೊ ಜಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ನಿರ್ಣಯವನ್ನು ಕೂಡ ಪಾಸ್ ಮಾಡಬೇಕು ಅಂತ. ಹೌದು, ಆಗಬೇಕು. ಯಾಕಂದರೆ ಇವತ್ತು ಕೇಂದ್ರ ಈ ರೀತಿಯಾಗಿ ಒಂದು ಸರ್ವಾಧಿಕಾರ ಧೋರಣೆಯಲ್ಲಿ ಕೆಲಸ ಮಾಡಿದ್ರೆ ನಾವು ಏನು ಮಾಡಬೇಕು ಹೇಳಿ? ಇಂಥ ಒಂದು ಮಹತ್ವವಾದಂಥ ತೀರ್ಮಾನಗಳನ್ನು ಚರ್ಚೆನೂ ಸರಿಯಾಗಿ ಮಾಡೋದಿಲ್ಲ, ಅಭಿಪ್ರಾಯಗಳು ಕೂಡ ತಗೊಳ್ಳೋದಿಲ್ಲ, ಏಕಾಏಕಿ ಎಲ್ಲ ಹೇರುವಂಥದ್ದು ಮತ್ತು ಸರಿಯಾಗಿ ದುಡ್ಡು ಕೂಡ ಕೊಡಲ್ಲ. ಈ ರೀತಿಯಾಗಿ ಇವತ್ತು ಆಗ್ತಾ ಇರುವಂಥದ್ರಿಂದ ಈ ಯೋಜನೆಯನ್ನು ಅವರು ಏನು ಭಾಳ ಕ್ರಾಂತಿಕಾರಿ ಯೋಜನೆ ಇದು. ಈ ಥರ ಒಂದು ಯೋಜನೆ ಈ ಕೇಂದ್ರ ಸರ್ಕಾರ ಮಾಡಿಲ್ಲ. ನಮ್ಮ ಸರ್ಕಾರ ಇದ್ದಾಗ ಈ ಥರ ಅನೇಕ ಯೋಜನೆಗಳನ್ನು ನಾವು ಮಾಡಿದ್ವು. ಆ ಥರ ಒಂದು ಯೋಜನೆಯನ್ನು ಈ ಸರ್ಕಾರ 11 ವರ್ಷದಲ್ಲಿ ಯಾವ್ದು ಮಾಡಿದ್ದಾರೆ ಹೇಳಿ? ಯಾವುದೂ ಮಾಡಿಲ್ಲ. ಕೇವಲ ಬೇರೆ ಬೇರೆ ರೀತಿಯಾಗಿ ಜನರಿಗೆ ದಾರಿ ತಪ್ಪಿಸಿ ಅವ್ರು ಹೋಗಿದ್ದಾರೆ ಹೊರತು ಜನರಿಗೆ ಅನುಕೂಲ ಆಗುವಂಥ ಕ್ರಾಂತಿಕಾರಿ ಯೋಜನೆಗಳು ಯಾವುದೂ ಮಾಡಲಿಲ್ಲ. ಡಿಮಾನಿಟೈಸ್ ಮಾಡಿದ್ರು ಅಷ್ಟೇ. ನೋಟ್ ಅಮಾನ್ಯ ಮಾಡಿ ನಮಗೆಲ್ರಿಗೂ ತೊಂದರೆ ಕೊಟ್ಟರು ಅಷ್ಟೇ. ಅದೇ ಅವ್ರ ಕ್ರಾಂತಿಕಾರಿ ಯೋಜನೆ. ಅದಕ್ಕೋಸ್ಕರ ಇಂಥ ಒಳ್ಳೊಳ್ಳೆ ಯೋಜನೆಗಳನ್ನು ಇವತ್ತಿನ ದಿವಸ ಅವ್ರು ಮೊಟಕು ಮಾಡಿದ್ರೆ ಅಥವಾ ದುರ್ಬಲ ಮಾಡಿದ್ರೆ ಅದು ಖಂಡಿತವಾಗಿಯೂ ನಾವು ನಮ್ಮ ಧ್ವನಿಯನ್ನು ಎತ್ತಬೇಕಾಗ್ತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಎತ್ತುವಂಥ ಧ್ವನಿ ಇದು. ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಿ ಒಂದು ರೆಸೊಲ್ಯೂಷನ್ ಮಾಡ್ತಕ್ಕಂಥದ್ದಕ್ಕೆ ನಾವು ಮಾಡ್ತಾ ಇದ್ದೀವಿ. GBA ಚುನಾವಣೆಗೆ ಬ್ಯಾಲೆಟ್ ಪೇಪರ್ ಅಂತ ಕೂಡ ಚುನಾವಣಾ ಆಯೋಗ ಏನು ಅದರಲ್ಲಿ ತಪ್ಪೇನಿಲ್ಲ ತಾನೆ. ಬ್ಯಾಲೆಟ್ ಪೇಪರ್ ಏನು ಎಲ್ಲ ಅಮೆರಿಕ ಎಲೆಕ್ಷನ್ನು ಬ್ಯಾಲೆಟ್ ಪೇಪರೇ, ಜರ್ಮನಿ ಎಲೆಕ್ಷನ್ನು ಬ್ಯಾಲೆಟ್ ಪೇಪರೇ, ಎಲ್ಲ ಎಲೆಕ್ಷನ್ಗಳು ಬ್ಯಾಲೆಟ್ ಪೇಪರೇ, ಆಯಿತಾ? ಸುಮಾರು ಕಡೆ ಇಡೀ ವಿಶ್ವದಲ್ಲಿ. ಅದಕ್ಕೆ ಇಲ್ಲಿ ಬ್ಯಾಲೆಟ್ ಪೇಪರನ್ನು ಮಾಡಬೇಕು ಅಂತಲೇ ತೀರ್ಮಾನ ಆಗಿದೆ. ಅದು ಆಗ್ತದೆ. ಅದರಿಂದ ಖಂಡಿತವಾಗಿಯೂ ಈ ಅನೇಕ ಸಮಸ್ಯೆಗಳಿಗೂ ಕೂಡ ಅವಕಾಶ ಕೊಡೋದಿಲ್ಲ ಅದು. ಮತ್ತು ಮಾಡಿರೋದ್ರಿಂದ ಏನು ತಪ್ಪೇನಿಲ್ಲ.
ಸರ್ ರಾಜೀವ್ ಗೌಡನ ವಿಚಾರದಲ್ಲಿ ಕೂಡ ಇನ್ನೂ ಬಂಧಿಸಿಲ್ಲ ಅನ್ನುವಂಥ ಚರ್ಚೆಗಳಾಗ್ತಿದೆ. ಬಂಧಿಸಿಲ್ಲ ಅಂದರೆ ಅವರು ಎಲ್ಲೋ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ. ಬಂಧಿಸತಕ್ಕಂಥದ್ದಕ್ಕೆ ನಮ್ಮ ಸರ್ಕಾರ ಕ್ರಮ ತಗೊಳ್ತಾ ಇದೆ. ಇಂಥ ಒಂದು ಕೆಟ್ಟ ರೀತಿಯಾಗಿ ವರ್ತನೆ ಮಾಡೋರಿಗೆ ಖಂಡಿತವಾಗಿಯೂ ಅದರ ಪ್ರಕಾರ ಕಾನೂನು ಪ್ರಕಾರ ಕ್ರಮ ಆಗಲೇಬೇಕು. ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ನಮ್ಮ ಪಕ್ಷನೇ ಇರ್ಬೋದು, ಇನ್ನೊಂದು ಪಕ್ಷನೇ ಇರ್ಬೋದು, ಯಾರೇ ಇರ್ಬೋದು. ತಪ್ಪು ಮಾಡೋರಿಗೆ ಅವ್ರಿಗೆ ಅದರ ಪರಿಣಾಮವನ್ನು ಅವರು ಎದುರಿಸಲೇಬೇಕಾಗ್ತದೆ. ಸರ್ ರಾಮಚಂದ್ರ ರಾವ್ ಪ್ರಕರಣ ಆಗಿರ್ಬೋದು, ಅಬಕಾರಿ ಇಲಾಖೆ ಅಧಿಕಾರಿಗಳ ಟ್ರ್ಯಾಪ್ ಆಗಿರೋ ಲೋಕಾಯುಕ್ತ ಒಂದು ರೀತಿ ಸರ್ಕಾರಕ್ಕೂ ಒಂದು ರೀತಿ ಇದಾಗಿ ನೋಡ್ರಿ, ರಾಮಚಂದ್ರ ಪ್ರಕರಣದಲ್ಲಿ ಸಸ್ಪೆಂಡ್ ಮಾಡಿದ್ದೀವಿ, ಎನ್ಕ್ವೈರಿ ಆರ್ಡರ್ ಮಾಡಿದ್ದೀವಿ. ಆಯಿತಾ, ಏನಾಗಿದೆ ನನಗಂತೂ ಗೊತ್ತಿಲ್ಲ. ಆಯಿತಾ, ನನಗೆ ಪೂರ್ತಿ ಮಾಹಿತಿ ಇಲ್ಲ. ಆದರೆ ಮೇಲ್ನೋಟಕ್ಕೆ ಅದು ಸರಿ ಇಲ್ಲ ಅಂತ ಗೊತ್ತಾಗಿದ ತಕ್ಷಣ ಅಮಾನತಲ್ಲಿ ಇಟ್ಟಿದ್ದಾರೆ. ಇನ್ನು ಸರ್ಕಾರ ಇನ್ನೇನು ಮಾಡಬೇಕು ಹೇಳಿ? ಅದೇ ರೀತಿಯಾಗಿ ಯಾವುದೇ ಒಂದು ಪ್ರಕರಣದಲ್ಲಿ ಮಾಹಿತಿ ಬಂದಾಗ ಕ್ರಮ ತಗೊಳ್ಳೋದು ಮುಖ್ಯ. ಸರಿಯಾದ ಕ್ರಮ ತಗೊಳ್ಳೋದು ನಿಷ್ಪಕ್ಷಪಾತವಾಗಿರಬೇಕು. ಕಾನೂನು ಪ್ರಕಾರ ಕ್ರಮ ಆಗಬೇಕು. ಅದು ಮಾಡಬೇಕು ನಾವು. ಅದರಲ್ಲಿ ಯಾವುದೇ ರೀತಿಯಲ್ಲಿ ನಾವು ಮುಚ್ಚಾಕುವಂಥ ಒಂದು ಹೆಜ್ಜೆನೂ ಕೂಡ ನಮ್ಮ ಸರ್ಕಾರ ಇಡ್ತಾ ಇಲ್ಲ. ಪ್ರತಿಯೊಂದರಲ್ಲೂ ಕೂಡ ಮುಕ್ತವಾಗಿದ್ದೇವೆ. ಈ ಸಮಾಜದಲ್ಲಿ ಅನೇಕ ಸಮಸ್ಯೆಗಳು ಬರ್ತದೆ, ಅದನ್ನು ನಾವು ಮುಕ್ತವಾಗಿ ಎದುರಿಸ್ತೀವಿ. ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.